ಆತ್ಮಬಂಧನ ಮೂವಿ ತರ ರಿಯಲ್ ಲೈಫ್ದಾಗೂ ಒಂದು ಇನ್ಸಿಡೆಂಟ್ ಆಗಿತ್ತು. ಸ್ವಲ್ಪ ತಿಂಗಳಿಂದ ನಿಮ್ಗೆ ಜಪನೀಸ್ ಒಕಿಕೋ ಡಾಲ್ ಬಗ್ಗೆ ತಿಳಿಸಿದ್ದೆ, ಬಟ್ ಇವತ್ತಿನ ಸ್ಟೋರಿ ಡಿಫ್ರೆಂಟ್ ಐತಿ. 750 ವರ್ಷದಿಂದ ಕೋಲ್ಕತ್ತಾ ಒಳಗೆ ಅಲ್ಲಿ ಜಮೀನ್ದಾರ ಒಂದು ಬ್ಯೂಟಿಫುಲ್ ಮ್ಯಾನ್ಷನ್ ಕಟ್ಸಿದ್ದ. ಅದ್ರ ಹೆಸರು ಫುತುಲ್ ಬಾರಿ. ಆ ಬಿಲ್ಡಿಂಗ್ ಎಷ್ಟು ಬ್ಯೂಟಿಫುಲ್ ಕಾಣ್ತಿತ್ತಲ್ಲ, ಅದ್ರ ಒಳಗೆ ಅಷ್ಟ ನೀಚ್ ಕೆಲಸ ನಡೀತಿದ್ವು. ಆ ರಿಚ್ ಫ್ಯಾಮಿಲಿ ಹುಡುಗರು ಬಡವ್ರ ಹುಡುಗ್ಯಾರಿಗೆ ಕಿಡ್ನ್ಯಾಪ್ ಮಾಡಿ ಆ ಮ್ಯಾನ್ಷನಿಗೆ ಕರ್ಕೊಂಬಂದು ಅವ್ರ ಜೊತೆ ಮುಂದೆ ಅವ್ರು ಸಾಯಿಸಿ ಅವ್ರ ಡೆಡ್ ಬಾಡಿ ಅಲ್ಲಿಂತ್ರ ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು. ಬ್ರಿಟಿಷರ್ಸು ಆ ಮ್ಯಾನ್ಷನ್ ಒಳಗಿರೋ ಚೇಂಬರ್ಸ್ ಫ್ರೀಡಮ್ ಫೈಟರ್ಸಿಗೆ ಲಾಕ್ ಮಾಡಕ್ಕೆ ಯೂಸ್ ಮಾಡ್ತಿದ್ರು. ಮುಂದೆ ಅಲ್ಲೇ ಅವ್ರಿಗೆ ಟಾರ್ಚರು ಮಾಡ್ತಿದ್ರು. ಇಂದ್ರಾಣಿ ಅನ್ನೋ ಒಬ್ಬ ಯಂಗ್ ರೆವಲ್ಯೂಷನರಿಗ ಒಂದಿನ ಹೆಂಗೆ ಟಾರ್ಚರ್ ಮಾಡಿದ್ರ ಅಂದ್ರೆ ಇಡೀ ಮ್ಯಾನ್ಷನ್ದಾಗ ಆಕಿನ ಕೂಗ ಕೇಳಿಸ್ತಿತ್ತು. ಆಕಿ ಆ ಚೇಂಬರ್ದಾಗ ಸತ್ತು ಹೋದ್ಮೇಲೆ ಆ ಇಡೀ ಬಿಲ್ಡಿಂಗ್ ಹಾಂಟೆಡ್ ಆತ. ಹೇಳ್ತಾರೆ ಎಷ್ಟೋ ವರ್ಷ ಆ ಬಿಲ್ಡಿಂಗ್ ಬಂದ್ ಆಗಿತ್ತಂತ. ಮುಂದೆ ಆ ಮ್ಯಾನ್ಷನ್ ಬೇರೆಯವ್ರಿಗೆ ಮಾರಿದ್ರಂತ. 1920sದಾಗ ಆ ಬಿಲ್ಡಿಂಗ್ ಒಳಗೆ ಹೊಸ ಫ್ಯಾಮ್ಲಿ ಬಂದಿರತ್ತಿತ್ತು. ಆ ಫ್ಯಾಮ್ಲಿ ಒಳಗೆ ಒಬ್ಬ 7 ವರ್ಷದ ಹುಡುಗಿ ಇದ್ಲ. ಆಕಿಗ ಡಾಲ್ ಮೇಲೆ ಭಾಳ ಹುಚ್ಚಿತ್ತಂತ. ಇಡೀ ಮನ್ಯಾಗ ಆಕಿನ ಡಾಲ್ಸ್ ತುಂಬಿದ್ವಂತ. ಒಂದಿನ ಆ ಹುಡುಗಿ ಆಟಾಡ್ಕೊಂಡು ತಪ್ಪಿ ಆ ಚೇಂಬರ್ ಕಡೆ ಹೋಗ್ಬಿಟ್ಲ. ಮುಂದೆ ಆ ಫ್ಯಾಮಿಲಿ ಮೆಂಬರ್ಸ್ ಹುಡ್ಕೋತ ಆ ಚೇಂಬರ್ ಕಡೆ ಹೋದಾಗ ಆ ಹುಡುಗಿ ಅಲ್ಲೇ ಸತ್ ಬಿದ್ದಿದ್ಲ. ಹೇಳ್ತಾರ ಆ ಇನ್ಸಿಡೆಂಟ್ ಆದಾಗ್ಲಿಂತ್ರ ಅಲ್ಲಿರೋ ಡಾಲ್ಸ್ ಎಲ್ಲ ತಾನ ಮಾತಾಡತ್ತಿದ್ವಂತ, ಮತ್ತೆಲ್ಲ ಕಡೆ ಅಡ್ಡಾಡ್ತಿದ್ವಂತ. ಅದಕ್ಕೆ 1950sದಾಗ ಅಲ್ಲಿ ಎಕ್ಸಾರ್ಸಿಸಮ್ ಮಾಡಿ ಆ ಬಿಲ್ಡಿಂಗ್ ಶಟ್ ಡೌನ್ ಮಾಡಿಬಿಟ್ಟಿದ್ರು. ಈಗಿನ ಟೈಮ್ದಾಗ ಆ ಬಿಲ್ಡಿಂಗ್ ಹಿಂಗೆ ಪಾಳು ಬಿದ್ದೈತಿ. ಜನ ಅಲ್ಲಿ ಹೋಗಿ ವಿಚಿತ್ರ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಾರ. ನೀವು ಯಾವಾಗಾರ ಈ ಬಿಲ್ಡಿಂಗ್ ನೋಟಿಸ್ ಮಾಡಿದ್ರ ನಿಮ್ಮ ಎಕ್ಸ್ಪೀರಿಯನ್ಸ್ ಕಾಮೆಂಟ್ ಸೆಕ್ಷನ್ದಾಗ ಶೇರ್ ಮಾಡಿರಿ. ಮತ್ತು ಫಾಲೋ ಮಾಡಿರಿ ಅ ಕ್ಲಾಸಿಕ್ ವೈ.